ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ದೂನಿಂ ಬೆಳಗಲಿ ಅವರ ಪೂರ್ಣ ಹೆಸರು ದುರದಂಡೀಶ್ವರ ನಿಂಗಪ್ಪ ಬೆಳಗಲಿ. ವಿಜಯಪುರ ಜಿಲ್ಲೆಯ ಬನಹಟ್ಟಿಯಲ್ಲಿ 1931 ಇಸ್ವಿಯಲ್ಲಿ ಅವರು ಜನಿಸಿದರು. ಅವರ ಶಿಕ್ಷಣ ಅದೇ ಜಿಲ್ಲೆಯಲ್ಲಿ ಆಯಿತು. ಮುಂದೆ ಅವರು ಶಿಕ್ಷಕರಾಗಿ ತಮ್ಮ ಜೀವನವನ್ನು ಸಾಗಿಸಿದರು. ಶಿಕ್ಷಕ ವೃತ್ತಿಯ ಜೊತೆಗೆ ಹಳ್ಳಿಗಳನ್ನು ತಿರುಗಿ ಅಲ್ಲಿ ಜೀವನವನ್ನು ಕಂಡು ಸಾಹಿತ್ಯ ಸೃಷ್ಟಿಗೆ ಆರಂಭಿಸಿದರು. ಮುಖ್ಯವಾಗಿ ಅವರ ಸಾಹಿತ್ಯ ಸೃಷ್ಟಿ ಹಳ್ಳಿಗಳ ಜೀವನಕ್ಕೆ ಸಂಬಂಧಪಟ್ಟದ್ದು. ಅವರು ಮೊದಲು ಕಥೆಗಾರರಾಗಿ ಹೆಸರಾದರು. ಆಮೇಲೆ ಕಾದಂಬರಿಗಳನ್ನು ಬರೆದರು, ಅನುವಾದ ಮಾಡಿದರು, ಮಕ್ಕಳ ಸಾಹಿತ್ಯ ಸೃಷ್ಟಿ ಮಾಡಿದರು, ಗ್ರಂಥಗಳನ್ನು ಸಂಪಾದನೆ ಮಾಡಿದರು. ಆದರೆ 6 ಕಥಾ ಸಂಕಲನಗಳು, 14 ಕಾದಂಬರಿಗಳು ಅವರು ರಚನೆ ಮಾಡಿದ್ದಾರೆ. ಅವರು ಹೆಚ್ಚಾಗಿ ಕಾದಂಬರಿಕಾರರಿಂದೇನೇ ಇವತ್ತು ನಾವು ಅವ್ರನ್ನ ಗುರುತಿಸ್ತಾ ಇದ್ದೇವೆ. ಅವರ ಕಾದಂಬರಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾದಂಬರಿ ದೇವದಾಸಿ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಅಂತಹ ಕಾದಂಬರಿ ಕನ್ನಡ ಸಾಹಿತ್ಯದಲ್ಲಿ ಇವರಿಗೆ ಬಂದಿಲ್ಲ. ಇವರಿಗೆ ಸಾಹಿತ್ಯ ಸೃಷ್ಟಿಯಲ್ಲಿ ಒಂದೇ ಆಸಕ್ತಿ ಇಲ್ಲ, ಜನರ ಜೀವನ ಬದುಕನ್ನು ಹಸನುಗೊಳಿಸಬೇಕು ಎಂಬ ದೃಷ್ಟಿಯಿಂದಲೂ ಅವರು ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕತ್ತಿದ್ದಾರೆ. ದೇವದಾಸಿಯರಿಗೆ ಒಂದು ಅಂತಸ್ತನ್ನು ಕಲ್ಪಿಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಅವರು ಹಗಲಿರುಳು ದುಡಿಲಿಕ್ಕತ್ತಿದ್ದಾರೆ. ಸರಳ, ನೇರ, ಶುದ್ಧ ಬದುಕು ಅವರದು. ಅವರು ಸಾಹಿತ್ಯದ ಯಾವ ಪಂಥಕ್ಕಾಗಲಿ ಯಾವ ಮಠಕ್ಕಾಗಲಿ ಸೇರಿದವರಲ್ಲ. ತಮ್ಮದೇ ಒಂದು ದಾರಿಯನ್ನು ಹುಡುಕಿಕೊಂಡು ಹಳ್ಳಿಯ ಸಂಸ್ಕೃತಿಯ ಶೋಧ ನಡೆಸಿ ಅಲ್ಲಿಯ ಬದುಕಿನ, ಅಲ್ಲಿಯ ಜನಜೀವನದ ಅತ್ಯಂತ ನಿಖರವಾದ ಮತ್ತು ಸಹಜವಾದ ಬದುಕನ್ನು ತಮ್ಮ ಸಾಹಿತ್ಯದಲ್ಲಿ ಅವರು ಸೃಷ್ಟಿಸುತ್ತಾ ಹೋಗ್ತಾ ಇದ್ದಾರೆ. ದೂನಿಂ ಬೆಳಗಲಿಯವರು ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಉತ್ತಮ ಮತ್ತು ಶ್ರೇಷ್ಠ ಕಥೆ ಕಾದಂಬರಿ ಬರೆದಿದ್ದಾರೆ, ಅದೇ ರೀತಿಯಾಗಿ ಅವರು ಅನುವಾದದಲ್ಲಿಯೂ ಶ್ರೇಷ್ಠ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸಾಹಿತ್ಯದಲ್ಲಿ ಈ ದಲಿತರು ತಮ್ಮ ಆತ್ಮಚರಿತ್ರೆಯನ್ನು ಬರೆದರಲ್ಲ, ಅದನ್ನು ಮರಾಠಿ ಬಲ್ಲಂಥ ದೂನಿಂ ಬೆಳಗಲಿಯವರು ಕನ್ನಡಕ್ಕೆ ಅನುವಾದ ಮಾಡಿದರು. ಯಾವ ಕೃತಿಗಳು ಬಂತು? ಒಂದು ಗಬಾಳ ಅಂತ ಒಂದು ಬಂತು, ಅಕ್ರಮಾಸಿ ಅಂತ ಒಂದು ಬಂತು. ಈ 2 ಕೃತಿಗಳು ಅತ್ಯಂತ ಬಹಳ ಶ್ರೇಷ್ಠವಾದ ಕೃತಿಗಳೇ ಆ ಸಾಹಿತ್ಯದಲ್ಲಿ ಮತ್ತು ಸಾಹಿತ್ಯದಲ್ಲಿ. ಒಂದು ವಿಶೇಷ ಏನಂತಂದರೆ, ಆ ಗಬಾಳ ಮತ್ತು ಅಕ್ರಮಾಸಿ ಮಹಾರಾಷ್ಟ್ರ ಸಾಹಿತ್ಯದಲ್ಲಿ ಯಾವ ಭಾಷೆಯಲ್ಲಿ, ಒಂದು ಜನಭಾಷೆಯಲ್ಲಿ ಬರೆದಿದ್ದಾರಲ್ಲ, ಬಹುಶಃ ಇವರು ಅದೇ ಗಡಿ ಮಹಾರಾಷ್ಟ್ರ ಮತ್ತು ಕನ್ನಡ ಗಡಿಯಲ್ಲಿ ಬರ್ತಕ್ಕಂಥ ಭಾಷೆಯಲ್ಲಿ ಆ 2 ಕೃತಿಗಳನ್ನ ಅವರು ಬರೆದು ನಮ್ಗೆ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇವೆಲ್ಲ ಶ್ರೇಷ್ಠವಾಗಿ ಸೇರಿರತಕ್ಕಂಥ 2 ಉತ್ತಮವಾದ ಕೃತಿಗಳು. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. 88ರಲ್ಲಿ ಒಳ್ಳೆಯ ಶಿಕ್ಷಕ ಅಂಥೇಳಿ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಡ್ತು. 1993ನೇ ಇಸ್ವಿಯಲ್ಲಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಅವರಿಗೆ ಬಂತು. 1992ನೇ ಇಸ್ವಿಯಲ್ಲಿ ರಾಯಚೂರಿನ ಚುಕಿ ಪ್ರತಿಷ್ಠಾನ ಅವರ ಅಕ್ರಮಾಸಿ ಅನುವಾದ ಕಾದಂಬರಿಗೆ ಚುಕಿ ಪ್ರತಿಷ್ಠಾನ ಕೊಟ್ಟು ಗೌರವ ಕೊಡ್ತವರಿಗೆ. ಈಗ ಸಂದರ್ಭದಲ್ಲಿ ನಾವೇನು ಶೆಟ್ಟಿ ಸಾತಣ್ಣ ಸತ್ತ ಕಥೆ ಇದೆಯಲ್ಲ, ಬಹುಮಟ್ಟಿಗೆ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ಹೊಸ ರೀತಿಯ ಕಥೆ.
ಈಶ್ವರಣ್ಣ, ಈ ಸಾರ್ತಿ ಅದ್ರ ಮಳೆ ಬರ್ತಾಯ್ತೋ ಇಲ್ಲೋ ನೋಡ್ಬೇಕಪ್ಪ. ಈ ಬಿಸಿಲು ನೋಡಿದ್ರ ಏನ್ ಮಳಿ ಬರ್ತಿತ್ತು ಏನ್ ಕತ್ತಿನೋ ಒಂದು ತಿಳಿವಲ್ದು ನೋಡಪ್ಪ. ಅಯ್ಯಯ್ಯೋ ಅಯ್ಯೋ, ಮುಂಜಾನೆ ಚಲೋ ಹೊತ್ನಲ್ಲೇ ಹೋದ್ರಲ್ಲ ದಣಿ, ಬ್ಯಾಗ್ ಬರ್ತೀನಿ ಅಂತ ಹೋದ್ರಿ. ಅಯ್ಯಯ್ಯೋ, ಸೆಟ್ರು ಸಾತಾಣ ನಾಳೆ ಯಾಕೋ ಕುಳ್ಕೊಂಡು ಹೋದ್ನಲ್ಲಪ್ಪ, ಯಾರಿಗೇನಾಗಿತ್ತು ಏನು? ಶೆಟ್ರು ಸಾತಣ್ಣ ಸತ್ತಂತ್ರಿ. ಅವ್ರ ಅಂಗಡಿಗ ಎಣ್ಣೆ ತರಕ್ ಹೋಗಿದ್ದೆ, ಬಾಗ್ಲಾಕಿದ್ರು. 5 ರೂಪಾಯಿ ಎಣ್ಣೆ ಕೊಡ್ರಿ. ಇದನ್ ಖರೇನ ಸುಳ್ಳ ನೋಡ್ರಿ. ಗಾತಾಯ್ತಲ್ರಪ್ಪ, ನಿನ್ನೆ ಕಡ್ಚಿ ಸ್ಟೇಷನ್ದಾಗ ಸಿಕ್ಕಿದ್ದ. ಮೀರಿ ಸಂಗ್ಲಿಗೆ ಹೋಗ್ಬತ್ತೀನಿಂದ ಕರೇನೇನು ತಮ್ಮ? ಹ್ಞೂನ್ರಿ, ಇಂದು ಅವ್ರ ಅಂಗಡಿ ಆಳ್ ಹೇಳ್ದ ಅವ್ರ ಸಂಬಂಧಿಕರು ಯಾರೋ ಪುಟಾಣಿ ನಾಗೇಶ್ ಅಂತ ಫೋನ್ ಮಾಡಿದ್ರಂತ. ಅವ್ರಿಗೆ ಮುಂಜಾನೆ ಹೃದಯ ನಿಂತು ಸತ್ತೋದ್ರಂತ. ಕರೇನಾ? ದೇವ್ರು ಬಹಳ ಕೆಟ್ಟ ಮಾಡ್ದ. 2 ಹೆಣ್ಣ 2 ಗಂಡ, ಕಿರಾಣಿ ಅಂಗಡಿ, ತೋಟ, ಇನ್ನು ಹರದಾಕಿ ಹೆಂಗ್ ಸಂಭಳಿಸ್ತಾಳ? ಅಲ್ಲಪ್ಪ, ಅವರು ಹಣಿಯಾಗಿ ಬರ್ದಂಗ ಆಗ್ತೈತಿ. ಅವು ದೈವ ನಾವು ತಗೊಳಂಗೇನು. ಇನ್ನು ಯಾವಾಗ ಹೆಣ ಬರ್ತೈತೋ ಏನು. ನಾನು ಗೌರಕ್ಕನಾರ ಮಾತಾಡ್ಸ್ಬರ್ತೀನಿ. ಸಾತಣ್ಣನ ಮನಿದು ಬಹಳ ಪಂಚಾಯತಿ ಐತಪ್ಪ, ಮುಂದೆ ವ್ಯವಸ್ಥೆ ಮಾಡ್ತೀನಿ. ನೀನ್ ಅಂಗ್ಲಿ ಬಂದ್ ಮಾಡಿ ನಡಿ, ನಾನು ಮುಂದೆ ಹೋಗ್ತೀನಿ. ಕೂತ್ಕೊಳ್ಳೋ. ಅಲ್ಲೋ ಈಶ್ವರ, ನಮ್ಮ ಚಿಂತೆ ನಮಗಾಗೈತಪ್ಪ. ಅವ ಸೋದರಕಿ ಸಂಬಂಧ ಅಂತ ಹೇಳಿ 5,000 ರೂಪಾಯಿ ರೊಕ್ಕ ನಗದು ಕೊಟ್ಟಿನಪ್ಪ. ಸಾತಣ್ಣ ನನ್ನ ಮುಂದೆ ಈ ಸುದ್ದಿ ಹೇಳಲಿಲ್ಲ. ನಾನು ಅವನು ಜೀವದ ಗೆಳೆಯರು ಎಲ್ಲ ಹೇಳ್ತಿದ್ದ. ಅವನು ಹೇಳಿಲ್ಲ, ನಾನು ಯಾರ ಮುಂದೆ ಹೇಳಿಲ್ಲ. ಅದೇ ತಪ್ಪಾತ್ ನೋಡು. ಹೋದ ವರ್ಷ ತೋಟ ತಗೊಂಡಲ್ಲ, ಕಡಿಮೆ ಬಿತ್ತಂತ ಹೇಳಿ ನನ್ನ ಹತ್ರ ತಗೊಂಡಿದ್ದ. ಹಬ್ಬ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದ. ಹೇಳಿ ಕೇಳಿ ಸಂಬಂಧ ಕಾಗದ ಪತ್ರ ಯಾಕ ಅಂತ ವಿಶ್ವಾಸದ ಮೇಲೆ ಕೊಟ್ಟಿದ್ನಪ್ಪ. ಆತು ಬಿಡು, ಅದನ್ನೆಲ್ಲ ಆಮೇಲೆ ವಿಚಾರ ಮಾಡೋಣ. ಅಲ್ಲ, ಮತ್ತ ನನ್ನ ರೊಕ್ಕದ್ದೇ ಚಿಂತೆ ಆಗೈತಿ ನೋಡು. ಈಶ್ವರಣ್ಣ, ನೀನು ಸಾತನ ಡಿಗ್ರಿ ದೋಸ್ತರಿ, ಹ್ಯಾಂಗಾರ ಮಾಡಿ ನನ್ನ ರಕಮ್ ನಂಗೆ ಬರೋ ಹಂಗೆ ಮಾಡಿದ್ರತ್ತಪ್ಪ. ನೀನು ನಡಿ, ನಾನು ಬರ್ತೀನಿ. ಎಲ್ಲ ಇವನ ಮುಸಿರಿ ಕೈಲಿ ಕಾಗಿ ಹೊಡೆಯೋದಿಲ್ಲ. ಇವ ಕಾಗದ ಪತ್ರ ಇಲ್ದೆ 5,000 ರೊಕ್ಕ ಕೊಟ್ಟವನ ಅಂದ್ರ ಯಾವುದಕ್ಕೂ ಗೌರಕ್ಕನ್ನು ವಿಚಾರಿಸ್ಬೇಕು. ಸುದ್ದಿ ಕರೆನೋ ಸುಳ್ಳು ತಿಳಿದು ಹೇಳಕಂತ. ಕರೆನೇ ರೀ, ನಾ ಯಾಕೆ ಸುಳ್ಳು ಹೇಳಿ? ಲಘು ಬಂದ್ರಲ್ಲ, ಸತ್ತ ಮಗ, ಕೊನೆಗೂ ಸತ್ತ. ಅಲ್ಲ, ಸರ್ಪಂಚ್ಗೆ ಎಲೆಕ್ಷನ್ದಾಗ ನನ್ನ ಎದುರು ನಿಂತು ನನ್ನೇ ಸೋಲಿಸ್ಬೇಕು ಅಂತ ಮಾಡಿದ್ದ. ನನ್ನ ಎದುರು ಯಾರು ಎಲೆಕ್ಷನ್ದಾಗ ನಿಂತ್ಕೊಂಡವ್ರು ಬಗ್ಗಿದ್ ಉಂಟ? ಈಶ್ವರಣ್ಣ, ಸುದ್ದಿ ಕೇಳಿದ್ಯಾ? ಕೆಂಚ ಸುದ್ದಿ ಹೇಳ್ದ. ನೀವು ಲಗನ್ ಬರಲ್ಲ. ಬಾ ಹೋಗೋಣ, ಕೊಂಚ ಮಾತಾಡೈತಿ. ಕುಡ್ ಬಾ, ಕುಡ್. ಅಲ್ಲ, ಸಾತಣ್ಣ ಭಾರಿ ರೊಕ್ಕ ಮಾಡೋಣಂತಲ್ಲ. ಹೋದ ವರ್ಷ 25,000 ಖರ್ಚು ಮಾಡಿ ತೋಟ ಕೊಂಡ್ಕೊಂಡಲ್ಲಪ್ಪ. ಇನ್ನೇನಿಲ್ಲ, ನೀ ಅವನ ಹೆಂಡತಿ ಮಕ್ಕಳಿಗೆ ಹೇಳಿ ಸಾಲಿ ಕರ್ಸ್ಲಿಕ್ಕೆ ಅಂತ ಒಂದು 10-15,000 ಕೊಡ್ಸಿದ್ರ ಭಾಳ ಒಳ್ಳೇದಾಯ್ತು ನೋಡು. ಊರು ಉಪಕಾರ ಆಯ್ತು ನೋಡು. ಸಾತಣ್ಣನ ಹುಡುಗರು ಇನ್ನೂ ಸಣ್ಣರು. ಮುಂದ್ಕ ಅವ್ರ ಮನೆ ಗತಿ ಹೆಂಗೋ, ಅವ್ರ ಅಂಗಡಿ ತೋಟ ನೋಡ್ಕೊಳ್ಳೋರು ಯಾರು? ರೊಕ್ಕ ಇರ್ಬೇಕು ಬಿಡೋಣ. ನಾ ಹೇಳ್ತಿರೋದು ಊರ್ ಕಲ್ಯಾಣದ ಕೆಲಸ, ಸಾಲಿ ಕಟ್ಸೋದ. 10,000 ಕೊಟ್ರ 1 ಕೋಲಿ ಕಟ್ಸೋಣ, 15,000 ಕೊಟ್ರ 2 ಕೋಲಿ ಕಟ್ಸೋಣ. ನೀ ಹೆಂಗಾರ ಮಾಡಿ ವಶೀಲಿ ಹಚ್ಚಿ ಅವ್ರ ಸಂಬಂಧಿಕರನ್ನ ಅವತ್ತು ಒಪ್ಸಲ. ಆತು, ನೋಡೋಣ. ನೋಡು, ಹಂಗೆ ಆ ಹಿರೇಮಠ ಸ್ವಾಮಿಗಳಿಗೂ ಸುದ್ದಿ ತಿಳಿಸಲ್ಲ. ಶಿವು ಸ್ವಾಮಿಗಳೇ, ಶಿವು ಸ್ವಾಮಿಗಳೇ, ಶಿವು ಶರಣ್ರಿ ಸ್ವಾಮಿಯರ. ಬಾಪ ಈಶ್ವರ, ವಿಷಯ ತಿಳಿತು. ಸಾತಣ್ಣ ಹೋದ್ನಂತ ನಮಗೆ ವಿಷಯ ತಿಳಿದು ಬಹಳ ದುಃಖ ಆತಪ್ಪ. ಜನನ ಸಮಯ, ಮರಣ ಸಮಯ ನಮ್ಮ ಕೈಲಿರ್ತೈತೇನು? ಎಲ್ಲ ಶಿವನಿಚ್ಛೆ. ನಾವು
ಇಹಲೋಕದಾಗ ಇರ್ತೀವಂದ್ರ ಬಿಡ್ತಾನೇನು, ಹೋಗ್ತೀವಂದ್ರ ಕರ್ಕೋತಾನೇನು? ನಮ್ಮ ಗಡಿಗೆ ಬಟ್ಲು ತುಂಬಂದ್ರ ಒಂದು ಕ್ಷಣ ಕೂಡ ಇರಂಗಿಲ್ಲ. ಎಲ್ಲ ನಶ್ವರನಪ್ಪ ಈಶ್ವರ, ನಶ್ವರ. ಧೈರ್ಯ ತಂದ್ಕೊ ಮಗನ, ದುಃಖ ಪಡಬೇಡ. ಆತು ಸೌಮ್ಯ. ಈಶ್ವರಯ್ಯ, ಸಾತಣ್ಣ ಹೋದ್ನಂತಲ್ಲ, ಈ ತಿಳಿ ಸುದ್ದಿ ಬಂತು. ಸಾತಣ್ಣ ಬರೋ ಚಲೋ ಮನುಷ್ಯ. ಅವನ ಮನೆಯಾಗ ಗೋಲ್ ಹೇಳ್ತಿರ್ದ್ಬಿಡು. ಮಕ್ಕಳು ಇನ್ನೂ ಸಣ್ಣವರಿದ್ದಾರ. ನಾನು ಅತ್ತ ನಡೆದನ್ರಿ, ಇನ್ನು ಮಿರ್ಜಿಯಿಂದ ಮೋಟ್ರ್ ಬಂದಿಲ್ಲ ಅಂತ ಕಾಣ್ತೈತ್ರಿ. ಇನ್ನೇ ಬಂದಿಲ್ಲಂತಪ್ಪ. ನೋಡಪ್ಪ ಇಸಿರೋ, ನಾನು ಸಾತಣ್ಣನಿಗೆ ಎಷ್ಟು ಉಪಕಾರ ಮಾಡಿದ್ದೀನಿ ಅಂತ ನಿನಗೆ ತಿಳಿದಿದೆ. ಹೋದ ವರ್ಷ ಕಳ್ಳಿ ಸಂಕಣ್ಣನ ತೋಟನ 30,000 ತಗೋಂತ ಊರು ಮಂದಿ ಎಲ್ಲ ಅಂದ್ರು. ಅದಕ್ಕೆ ನಾನು ಪಾಪ ನೆಲ ಇಲ್ಲದ ಮನುಷ್ಯ ಅಂತ ಅದನ್ನು ಅವನಿಗೆ ಬಿಟ್ಟೆ. ಮೊನ್ನೆ ಸಾತಣ್ಣನಿಗೆ 200 ಪೆಂಟಿ ಬೆಲ್ಲ ಕೊಟ್ಟಿದ್ದೆ. ಪಾಪ ಅವನು 4 ಕಾಸು ಬಿಸ್ನೆಸ್ ಮಾಡಲಿ ಅಂತ ಸುಮ್ಮನಿದ್ದೆ. ಆದರೆ ಇನ್ನು ರೊಕ್ಕ ಬಂದಿಲ್ಲಪ್ಪ, ಬರೀ ಬಾಯಿ ಮಾತಿನ ವ್ಯವಹಾರ. ಈಗ ರೊಕ್ಕ ಯಾರನ್ನು ಕೇಳೋದು? ಗೌಡ್ರ, ನಾನು ಗೌರಕ್ಕಾಗ ಅಷ್ಟು ಸಮಾಧಾನ ಮಾಡ್ಬರ್ತೀನಿ. ಗೋಳ ಅಂತಾಳ. ಆತಾತು, ನಾನು ಮನೆ ಕಡೆ ಹೋಗಿ ಲಗುನ್ ಬರ್ತೀನಿ. ಅಲ್ಲೋ ಸತಣ್ಣ, ನೀನು ವಾದ ನೀನ್ ಹಿಂದೆ ಎಷ್ಟೆಷ್ಟು ಕತಿ ಯಾವ್ಯಾವ ರೂಪದಲ್ಲಿ ಹುಟ್ಕಂತೈತಿ ಅಲ್ಲ. ನೀನ್ ಸತ್ ಚಿಂತೆ ಯಾರಿಗೂ ಇಲ್ಲ. ಒಬ್ಬ ಮನುಷ್ಯ ತನ್ನ ಬೆಲೆ ಗೊತ್ತಾಗಬೇಕಂದ್ರ ಅವ ಸತ್ತ ನೋಡ್ಬೇಕು. ಆಗ ಎಲ್ರ ಬಣ್ಣನು ಬಯಲಾಗ್ತೈತಿ. ಈಶ್ವರಯ್ಯ, ದೇವರು ವೈರಿಗೂ ಇಂಥ ಪ್ರಸಂಗ ತರಬಾರ್ದು. ಸಾತಣ್ಣನ ಗತಿ ಏನಾಯ್ತು ನೋಡು. ಎಂಥ ಆಳು, 1000 ಕುದುರೆ ಸರ್ದಾರ ಇದ್ದಂಗಿದ್ದ. ಇಂಥ ಸಣ್ಣ ವಯಸ್ಸಿನಾಗ ಏನಾಯ್ತೋ ಏನು, ದೇವರೇ ಬಲ್ಲ. ಈಶ್ವರು, ನಮ್ಮ ಕಿರಾಣಿ ಉದ್ರಿ ಖಾತೆ ಸಾತಣ್ಣನ ಅಂಗಡಿಲಿರೋದು ನಿನಗೂ ಗೊತ್ತೇ ಅದಲ್ಲ. ಪಗಾರ ತಡ ಆಗಿ 1-2 ತಿಂಗಳು ಉದ್ರಿ ತೀರ್ಸಿರ್ಲಿಲ್ಲ. ಅದನ್ನ ಕೊಡಬೇಕು ಅಂತ ಮುಂಜಾನೆ ಅವನ ಅಂಗಡಿಗೆ ಹೋಗಿದ್ದೆ. ಸಾತಣ್ಣ ಇರಲಿಲ್ಲ, ಊರಿಗೆ ಹೋಗಿದ್ದಾನೆ ಅಂತ ಅವನ ಮಗ ಶಂಕರ ನಮ್ಮ ಶಾಲೆಯಲ್ಲಿ ಇದ್ದಾನಲ್ಲ, ಅವನು ಹೇಳ್ದ. ಆ ರೊಕ್ಕನ ಹಿಂತಿರುಗಿ ಒಯ್ದರೆ ಬೇರೆ ಖರ್ಚಾಗ್ಬಿಡ್ಬೋದು ಅಂತ ಅವನ ಕೈಯಾಗ ಕೊಟ್ಟಿದ್ದೀನಿ. ಎಲ್ಲ ಬಾಕಿ ಕಾಟ ಹಾಕು ಅಂತ ಹೇಳಿದ್ದೀನಿ. 1-4 ದಿನ ಬಿಟ್ಟು ನೀನು ಅಷ್ಟು ನೋಡ್ಲ. ಆ ಹುಡುಗ ಕಾಟ ಹಾಕಿದಾನೋ ಇಲ್ಲೋ. ಹುಡುಗ ಇನ್ನು ಸಣ್ಣವ, ಮರ್ತಿರಬಹುದು. ನಡಿ ನಡಿ, ನಾನು ಸಾತಣ್ಣ ಹೆಣ ನೋಡ್ಲಿಕ್ಕೆ ಬರ್ತೀನಿ. ನಡಿ. ಇದ್ದಾಗ ಯಾರಿಗೂ ಬಾರ ಆಗ್ದವ. ಸತ್ ಮ್ಯಾಗ ಎಷ್ಟು ಮಂದಿ ಹಂತ್ಯಾಕ ಸಾಲ್ಗಾರನಾದ್ಯೋ ಕೇಳಿಯ. ನಿನ್ನ ಮನೆ ಮುಂದಿನ ಹೆಣದ ಬೆಂಕಿ ಒಳಗ ರೊಟ್ಟಿ ಸುಟ್ಕತಾರಲ್ಲ ಇವರು. ನಿನ್ನ ಗೌರಕ್ಕನ್ನ ಹುಡುಗನ್ನ ಬಾಳ್ ಗುಡ್ಸ್ಯಾರ ಇವರು. ಸಮಾಧಾನ ಮಾಡ್ಕೋ. ಎಲ್ಲ ಮುತ್ತಲ್ಲ ಈಶ್ವರಣ್ಣ. ನನ್ನ ತಲೆ ಮ್ಯಾಗ ಕಲ್ಲಾಕಿ ತಮ್ಮ ನಿಶ್ಚಿಂತ್ರ ಹೊಟ್ಟೋದ್ರಲ್ಲ. ಅಯ್ಯೋ ಶಿವನೇ, ಹೇಳಬೇಡವಾ. ಈ ಭೂಮಿಯಾಗ ಏನೈತಿ ಎಲ್ಲ ಅವನಿಚ್ಚಿ. ಅವ ಕರೆದಾಗ ನಾವು ಹೋಗ್ಲಿಕ್ಕೆ ಬೇಕು. ಸಾತಣ್ಣ ಮುಂದ, ನಾವು ಹಿಂದ. ಹೇಳಬೇಡ. ಲೋ ಮುರುಗಪ್ಪ, ಸಾಯೋದು ಸತ್ತ ಸಾತಣ್ಣ, ತಂಪೊತ್ನಾಗಾರು ಸಾಯ್ಬಾರ್ದ? ಉರಿ ಬಿಸಿಲು
ಹೊಟ್ಟಿ ಬರೇ ಉರಿಕತ್ತೈತಿ, ಜೀವ ಹೋಗಿಸ್ತಿದಿ ಏನು ಇಲ್ದಿರ ಅಲ್ಲ. ಜನ ನೋಡ್ದಿರ ಊಟ ಕೂಡ ಮಾಡೋಂಗಿಲ್ಲ. ಎಂತ ಕೆಲಸ ಆಯ್ತಾ ಗಾಳ. ನೀವು ಹೋಗಿ ಆ ಗುಣಿ ತೆಗೆದು ಎಲ್ಲ ರೆಡಿ ಮಾಡಿರು, ನಾ ಬಂದ್ಬಿಡ್ತೀನಿ. ಹಾಂ, ಎಲ್ರಿಗೂ ಹೇಳು. ಏ ಕೆಂಚ, ಇನ್ನು ಸ್ವಲ್ಪ ಬೆಂಕಿ ಜಾಸ್ತಿ ಮಾಡು. ಹೆಣ ಬರೋದು ಏಟತ್ತಾಗುತ್ತೋ ಏನೋ, ಜಾಸ್ತಿ ಮಾಡು. ಈಶ್ವರಣ್ಣ, ಜಲ್ಲಿಯಿಂದ ಒಂದು ಕಾಲು ಬರಬೇಕು. ಅದಕ್ಕೆ ನಾ ಮನೆಯಾಗ ಹೋಗಿ ಆ ಕಾಲಿಗೆ ಕಾಯ್ತಾ ಇರ್ತೀನಿ. ಹೆಣ ಬಂದ ಕೂಡಲೇ ಹೇಳಿ ಕಳಿಸು, ನಾ ಬರ್ತೀನಿ. ಚಿಂತೆ ಮಾಡಬೇಡ. ನೋಡು, 13 ದಿನಕ್ಕೆ ಶಿವಗಣಾರಾಧನೆ ಎಲ್ಲ ಮಾಡೋಣ, ದೊಡ್ಡ ಸಭಾ ಮಾಡೋಣ, ಮಂತ್ರಿಗಳನ್ನೂ ಕಳ್ಸೋಣಪ್ಪ. ಚಿಂತೆ ಮಾಡಬೇಡ. ಹೆಣ ಬಂದ ಕೂಡಲೇ ಹೇಳಿ ಕಳಿಸು. ಈಶ್ವರಣ್ಣ, ಸಾಲಿ ಬಾಗ್ಲ ತೆಗೆದು ಬಂದಿ. ಹುಡುಗರಿಗೆಲ್ಲ ಈ ದಿನ ಸೂಟಿ ಅಂತ ಹೇಳಿ ಬಂದ್ಬಿಡ್ತೀನಿ. ಮತ್ತ ಹೆಣ ಬಂದ್ ಕೂಡ್ಲಾ ಹೇಳಿ ಕಳ್ಸೋಣ. ಈಶ್ವರಣ್ಣ, ಅಂಗಡಿಯಾಗ ಯಾರೂ ಇಲ್ಲ, ಹುಡುಗನ ಕೂರ್ಸ್ ಬಂದೀನಿ. ವ್ಯಾಪಾರ ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಡ್ತಾನೆ. ಹೆಂಗಿದ್ರು ಹೆಣ ನನ್ನ ಅಂಗಡಿ ಮುಂದೆ ಬರ್ತದಲ್ಲ, ಹಿಂದೆನೇ ಬಂದುಬಿಡ್ತೀನಪ್ಪ. ಹಾಂ, ಹೆಚ್ಚ ನೀನು ಊರ್ ಮುಂದೆ ಹೋಗು. ಮೋಟ್ರ್ ಬಂದ ತಕ್ಷಣ ಎಲ್ರಿಗೂ ಹೇಳ್ಬಿಡು. ಆಯ್ತಪ್ಪ. ಅಲ್ಲ ಈಶ್ವರಣ್ಣ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ರು, ನಮ್ಗೆಷ್ಟು ಬಾಕಿ ಬರೋದೈತಿ ಒಂದು ತಿಳಿವಲ್ದು. ಲೆಕ್ಕ ಪತ್ರ ಒಂದು ಇಡ್ತಿರ್ಲಿಲ್ಲ. ನನ್ನ ಮಾತು ಕೇಳಿದ್ದಿದ್ರ ನಮ್ಗಿಂತ ಗತಿ ಬರ್ತೈತ ಈಶ್ವರಣ್ಣ? ಅದ ಕೇಳಕತ್ತಿದ್ದೆ ಗೌರವ. ಊರ್ ಮಂದಿ ಎಲ್ಲ ರೊಕ್ಕ ಬಾಕಿ ಬರ್ಬೇಕು ಅಂತ ಕೇಳಕತ್ತಿದ್ರು. ಪರಪ್ಪಗ ಕಾಗದ ಪತ್ರ ಇಲ್ದ ರೊಕ್ಕ ಇಸ್ಕೊಂಡನಂತ ಸಾತಣ್ಣ. ಅವ್ರ ರೊಕ್ಕ ಸಾಲದೆ ಬಂದೈತಿ ಅಂತ ನನ್ಗಂದಾಗ ನಾನೇ ನನ್ನ ಒಡ್ಯಾನ ಮಾರಿ ರೊಕ್ಕ ಕೊಟ್ನಲ್ಲ ಈಶ್ವರಣ್ಣ. ಯಾವುದಕ್ಕೂ ನೀನು ಉಸಾರಿ ನೀನಿರವ. ಗಂಡ ಇಲ್ಲದ ಮನೆ ಆತಿ ಅಂತ ತಲೆಗೊಂದು ಮಾತಾಡೋ ಮಂದಿ ಇವ್ರು. 4 ಮಂದಿ ಕಣ್ ಕುಕ್ಕು ಹಂಗಿತ್ ನನ್ ಬದುಕು. ಹೆಂಗೈತಿದ್ ಹೆಂಗಾತೋ. ಸಣ್ಣ ಹುಡುಗ ಬಂದಿರ್ತಿದ್ರ ನಾನು ಯಾಕೆ ಬದುಕಿರ್ತಿದ್ದೆ ಸುಟ್ಲೆ. ಅಯ್ಯೋ ಶಿವನೇ. ಇದೆಲ್ಲ ಹೇಗಾಯ್ತ್ರಿ? ಹೇಗೋದ್ರು ಹೆಣ ಎಲ್ರಿ? ನೀವು ಸತ್ತಿಲ್ಲ, ನೀವು ಸತ್ತಿದ್ದೀರಿ ಅಂತ ಸುದ್ದಿ ಮುಟ್ಟೈತಲ್ರಿ? ಆ ಸುಳ್ಳು ಸುದ್ದಿ ಹಬ್ಸಿದ್ದು ನಾನ. ಕೆಂಚ, ಇನ್ ಮುಂಜಾನೆ ಅವ್ರಿಗೆ ಕಾಗಿ ಮುಟ್ಟಿದ್ರೆ ಅಪಶಕನ ಹೌದಿಲ್ಲ. ಅದಕ್ಕ ಅವ ಸತ್ತ ಅಂತ ಸುಳ್ಳು ಸುದ್ದಿ ಮುಟ್ಟಿಸ್ದೆ. ಒಮ್ಮೆ ಸತ್ತ ಅಂದ್ರ ಆ ಕಾಗಿ ಮುಟ್ಟಿ ಸೂತ್ಕ ಕಳೀತದಿಲ್ಲ. ಅದಕ್ಕ ಹಂಗ ಮಾಡ್ದೆ. ಹೋಗ್ಲಿ ಬಿಡ್ರಿ, ದಂಡ್ಯಾರು ಸತ್ತಿಲ್ವಲ್ಲ. ನಾನು ಸುದ್ದಿನ ಮನೆ ಮುಟ್ಟಿಸ್ಬಿಡ್ತೀನಿ. ಅವರೇ ಒಂದ್ ಬಕೆಟ್ ನೀರ್ ತಾನೆ. ಯಾಕೋ ಏನಾಯ್ತು? ಅಯ್ಯೋ, ನೀವ್ ಹೇಳ್ತೀನಿ ಬೇಗ ತನ್ನಿ ನೀವು. ಈಶ್ವರಣ್ಣ, ಯಜಮಾನ್ರು ಬಂದ್ಬಿಟ್ರು. ಹೌದಾ? ಅವರೇ, ಯಜಮಾನ್ರು ಸತ್ತಿಲ್ಲ, ಬರ್ತಾರೆ. ಹೌದೇನು? ಅಯ್ಯೋ ಬೇ ಸಾತಣ್ಣ, ನೀನ್ ಬದುಕಿದ್ಯಲ್ಲ, ಊರ್ ಮಂದಿ ಎಲ್ಲ ಈ ಸತ್ತಿ ಅಂತ ಸುದ್ದಿ ಹತ್ತಿಬಿಟ್ಟದೆ.
ಈಶ್ವರನ ಅದು ನಾನ ಮಾಡದ್ದು. ಅದು ಸಾತಣ್ಣಂಗೆ ಕಾಗಿ ಮುಟ್ತು. ಅದಕ್ಕ ಇವ ಸತ್ತ ಅಂತ ಸುದ್ದಿ ಹಬ್ಸಿದ್ರೆ ಊರೆಲ್ಲ ನಂಬ್ತೈತಿ. ಕಾಗಿ ಮುಟ್ಟಿ ಸೂತ್ಕಾನು ಕಳೀತು, ಮತ್ ಬದುಕ್ ಬಂದ್ ಹಂಗ ಆತು. ಅದಕ್ಕ ನಾ ಸುದ್ದಿ ಮುಟ್ಸಿದ್ದು ಫೋನ್ ಮಾಡಿ. ಹಂಗೇನ್ರಿ? ಊರ್ಗೆಲ್ಲ ನೀ ಸತ್ತಿ ಅಂತ ನಂಬಿಕೆ ಹತ್ತೈತಿ. ನಾನು ಊರೊಳಗೆಲ್ಲ ಹೇಳ್ಬತ್ತೀನಿ, ನೀ ಸಾತಣ್ಣ ಸತ್ತಿಲ್ಲ ಬದುಕ್ಯಾನ ಅಂತ. ಸಾತಣ್ಣ ಸತ್ತಿಲ್ಲ ಬಲಗಾಲ್ ಬಳಿಕ್ ನಡಿ. ಹಿಂಗ್ಯಾಕ್ ಮಾಡಿದ್ರಿ? ನನ್ನ ಎದೆನೆ ಒಡೆದು ಹೋಗಿತ್ತು. ಹೀಗ್ ಮಾಡದೆ ಹೋಗಿದ್ರೆ ನಿನ್ನೆಲ್ಲ ಹೋಗ್ತಾ ಇತ್ತು. ನಡಿ ನಡಿ, ಹೊಟ್ಟೆ ಹೇಳ್ತಾ ಇದೆ, ತಟ್ ಹಾಕು. ತಂಗಿ ಗೌರವ, ಕಾಗಿ ಬಿಟ್ಟಿದ್ರೆ ಏನಾಗ್ತಿ ಹೇಳು? ಹಾಯ್ ಸುನಾ, ಉಳಿಯೋದುಂಟ, ಮಂದಿ ಸಾಯ್ತಾರ. ಅದ ಇವಂಗಾತು. ಇವಂಗ ಕಾಗಿ ಮೆಟ್ಟು. ಅದಕ್ಕ ಇವ ಸತ್ತ ಅಂತ ನಾನ್ ಸುಳ್ಳು ಸುತ್ತಿ ಹತ್ತೆ. ಈಗ ನೋಡು ಮತ್ತೆ ಬದುಕ್ ಬಂದವನ. ನಡಿ ನಡಿ, ದೇವ್ರಿಗ ತುಪ್ಪ ದೀಪ ಹಚ್ಚು. ಶಿವನ, ನನ್ ಗಂಡ ಬದುಕ್ ಬಂದ್ರಲ್ಲ, ನಂಗೆ ಅಷ್ಟ ಸಾಕು. ಸರ್ಪಂಚ, ಮುರಿಗಪ್ಪರ. ಏನ ಈಶ್ವರಪ್ಪ, ಹಣ ಬಂತೇನ? ಇಲ್ರಿ, ಅವ ಬಂದವನೇ. ಅವ ಬಂದನೆ? ಈ ಏನ್ ಮಾತಾಡ್ಲಿಗತ್ತಿ? ಈಗ ದೇವಾಗ ಮಾಡ್ಕೊಂಡಿದ್ದೇನ? ಸತ್ತವನ ಹೆಂಗ್ ಬರ್ತಾನ? ಹೆಣ ಹೆಂಗ್ ಬಂದ್ಬಿಡದು? ಇಲ್ರಿ, ಸಾತಣ್ಣ ಸತ್ತಿದ್ದೆ ಸುಳ್ಳು ಸುದ್ದಿ. ಸಾತಣ್ಣ ಸತ್ತಿದ್ದು ಸುಳ್ಳು ಸುದ್ದಿ? ಸತ್ತಿಲ್ಲ ಪರಪಣ್ಣ, ಸಾತಣ್ಣ ಸತ್ತಿಲ್ಲ. ಸತ್ತಿಲ್ವಾ? ಈಗ ತಾನೇ ಮೋಟರ್ ಇಳ್ದು ಮನೆಯಾಗದನ. ಅವ ಸತ್ತಿದ್ದಾನ ಅಂತ ಹೇಳಿ 2,000 ರೂಪಾಯಿ ಗುದ್ರಿನ 5,000 ಅಂತ ಹೇಳಿದ್ನಲ್ಲ. 121, 122, 123. ಸಾತಣ್ಣ ಸತ್ತಿಲ್ರಿ. ಸಾತಣ್ಣ ಸತ್ತ ಅಂತ ಸುಳ್ಳು ಸುದ್ದಿ ಹಬ್ಸ್ಯಾರ. ಸಾತಣ್ಣ ಸತ್ತೇ ಇಲ್ಲ. ಸಾತಣ್ಣ ಸತ್ತ ಅಂತ 100 ಪೆಂಟಿ ಬೆಲ್ಲಕ್ಕೆ 200 ಪೆಂಟಿ ಬೆಲ್ಲ ಅಂತ ಸುಳ್ಳು ಹೇಳಿದ್ನಲ್ಲ, ಅವ ಇನ್ನು ಸಾಯ್ಲಿಲ್ವೇ? ಮನೆಯೊಳಗೆ ಚೆಂಡಾಡಿ ಒಳಗಿರೋದೆಲ್ಲ ಹೊಡಿತಿ. ರೀ ಮೇಲ್ರ, ಸಾತಣ್ಣ ಸತ್ತಿಲ್ರಿ. ಏನು? ಸಾತಣ್ಣ ಸತ್ತಿಲ್ಲ? ಇಲ್ರಿ. ಯಾಕ? ಬಾಳ ಚಲೋ ಆತ್ಬಿಡು, ಬಾಳ ಚಲೋ ಆತ್ಬಿಡು. ಸಾತಣ್ಣ ಸತ್ತಿಲ್ಲೇನು? ಮತ್ತ ನನ್ನ ಉದ್ರಿ ಬೆಳೀತೈತಿ. ನಿಲ್ಲ. ಮಹಾಸ್ವಾಮ್ಯರ, ಸಾತಣ್ಣ ಬದುಕ್ಯಾನ್ರಿ. ಯಾಕೆ ಹೀಗಾಯ್ತು? ಅದೇನೋ ಗೊತ್ತಿಲ್ರಿ. ಅದೇನೋ ಅಪಶಕನ ಇತ್ತಂತ್ರಿ. ಅದಕ್ಕ ಸುಮ್ನೆ ಅದನ್ನ ತಪ್ಸಾಕ ಸುದ್ದಿ ಹಬ್ಸಿದ್ರಿ. ಹೋಗಲಿ ಬಿಡು, ಎಲ್ಲ ಶಿವನಿಚ್ಛೆ. ನಾನು ಬರ್ತೀನಿ. ಮತ್ತ ಇದರ ಅರ್ಥ ಇಷ್ಟೇ, ಗಂಡು ಮತ್ತು ಹೆಣ್ಣು ಕಾಗೆ ಎರಡು ಕೂಡಿಬಿಟ್ಟು ಅಂದರೆ ಸಂಭೋಗಕ್ಕೆ ಕೂಡಿದರೆ ಅದನ್ನು ನೋಡಿದ ಮನುಷ್ಯ ಸಾಯ್ತಾನ ಅಂಥೇಳಿ ಒಂದು ಕಲ್ಪನೆ ಇದೆ. ಅದೊಂದು ಮೂಢನಂಬಿಕೆ ಅಂತ ಅನ್ಬೋದು. ಅದರ ಹಿಂದೆ ಏನಿದೆ, ಈ ಮನುಷ್ಯ ಅದನ್ನು ನೋಡಿರ್ತಾನಲ್ಲ ಆ ಕಾಕಿ ಊಟವನ್ನು, ಇವನು ಸತ್ತ ಅಂಥೇಳಿ ಬೀಗರು ಬಿಜ್ಜರಿಗೆ ಸಂಬಂಧಿಕರಿಗೆ ಸುದ್ದಿ ತಿಳಿಸಿ ಅವರು ಹತ್ತು ಕರೆದ್ರೆ ಇವನು ಬದುಕ್ತಾನ ಅಂತಂಬ ಒಂದು ಸಂಪ್ರದಾಯ ಇದೆ. ಈ ಸಾತಣ್ಣ ಸತ್ತ, ಶೆಟ್ಟಿ ಸಾತಣ್ಣ ಸತ್ತ ಎಂಬ ಕಥೆಯನ್ನು ಇವರು ಏನೇನು ಬಳಸಿಕೊಂಡಿದ್ದಾರಲ್ಲ, ಅದರಿಂದ ಆ ಊರಿನ ಜನರ ಮನಸ್ಸುಗಳನ್ನು ಪದರಾಗಿ ಬಿಚ್ಚಿರ್ತಾರೆ. ಯಾರು ಎಂಥ ಸ್ವಾರ್ಥಿಗಳು, ಮೋಸಗಾರರು, ಸುಳ್ಳುಗಾರರು ಏನಿದ್ರು ಅಂತಂಬುದು ಇಡೀ ಹಳ್ಳಿಯ ಬದುಕಿನ ಒಂದು ಅಂತರಂಗದ ಚಿತ್ರವನ್ನೇ ಈ ಶೆಟ್ಟಿ ಸಾತಣ್ಣ ಸತ್ತ ಕಥೆ ಎಂಬಲ್ಲಿ ದೂನಿ ಬೆಳಗೆಯವರು ನಮ್ಗೆ ಬಿಚ್ಚಿಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಎಂದೆಂದೂ ಮರೆಯದೇ ಇರತಕ್ಕಂಥ ಕಥೆ ಈ ಶೆಟ್ಟಿ ಸಾತಣ್ಣ ಸತ್ತ ಎಂಬ ಕಥೆ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ,
ವ್ಯತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ